ಉಡುಪಿ ಸಿಟಿ ಬಸ್ ನಿಲ್ದಾಣದ ಬಳಿಯ ವಾಣಿಜ್ಯ ಕಟ್ಟಡದಲ್ಲಿ ಅಗ್ನಿ ದುರಂತ ಸಂಭವಿಸಿದ ಸ್ಥಳಕ್ಕೆ ಶಾಸಕ ಯಶ್ಪಾಲ್ ಸುವರ್ಣ ಭೇಟಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು ನಷ್ಟದ ಅಂದಾಜು ಪರಿಶೀಲಿಸಿದ ಬಳಿಕ ಪರಿಹಾರಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಉಡುಪಿಗೆ ಹೊಸ ತಂತ್ರಜ್ಞಾನದ ಅಗ್ನಿಶಾಮಕ ವಾಹನ ಪೂರೈಸಲು ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಗುತ್ತದೆ. ಅದರ ಜೊತೆಗೆ ಜಿಲ್ಲೆಯಲ್ಲಿ ಅಗ್ನಿಶಾಮಕ ಠಾಣೆಗಳನ್ನು ಹೆಚ್ಚಿಸುವಂತೆ ಆಗ್ರಹ ಪಡಿಸಲಾಗುತ್ತದೆ ಎಂದಿದ್ದಾರೆ. ಒಂದು ಕಟ್ಟಡಕ್ಕೆ ನಿನ್ನೆ ಆಕಸ್ಮಿಕವಾಗಿ ಬೆಂಕಿ ಅವಘಡಾಗಿ ಬಹಳಷ್ಟು ಈಗಾಗಲೇ ನಾವು ನಿನ್ನೆ ನೋಡಿದ್ದೇವೆ. ಆದರೆ ಇಲ್ಲಿ ಖುದ್ದಾಗಿ ಒಳಗೆ ಬಂದು ಪರಿಶೀಲನೆ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನಗರಸಭೆಯ ಪೌರಾಯುಕ್ತರು, ನಗರಸಭೆ ಮಾಜಿ ಅಧ್ಯಕ್ಷರು, ಪ್ರಮುಖರು ಸೇರಿಕೊಂಡು ಇಲ್ಲಿ ಭೇಟಿ ಮಾಡಿ ಇಲ್ಲಿ ಆದ ನಷ್ಟಗಳ ಬಗ್ಗೆ ಸರ್ಕಾರದಿಂದ ಗರಿಷ್ಠ ಏನೆಲ್ಲ ಪರಿಹಾರ ಒದಗಿಸಲಿಕ್ಕೆ ಆಗ್ತದ ಬಗ್ಗೆ ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದೆ. ನಿನ್ನೆ ತಾನೇ DC ಅವರ ಹತ್ರ ಅದೇ ರೀತಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ತಕ್ಷಣ ಎಂದೇಳಿದರೆ ಪರಿಹಾರಕ್ಕಿಂತ ಮೊದಲು ಇಲ್ಲಿಂದ ನಷ್ಟಗಳಾಗುವುದನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ಇನ್ನವರಿಗೆ ಸೂಚನೆಗಳನ್ನು ನೀಡಿದ್ದೇವೆ. ಇನ್ನೇನಂತ ಹೇಳಿದ್ರೆ ಇವತ್ತು ಉಡುಪಿ ಜಿಲ್ಲೆಯಾಗಿ ಅಪ್ಗ್ರೇಡ್ ಆಗಿದ್ರು ಕೂಡ ಇವತ್ತು ಕೆಲವೊಂದು ವ್ಯವಸ್ಥೆಗಳಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ಮಲ್ಪೆ ಅಗ್ನಿ ದುರಂತದ ಸಂದರ್ಭ ತಮಗೆಲ್ಲರಿಗೂ ಗೊತ್ತಿರೋದು. ಬಹಳಷ್ಟು ನಷ್ಟ ಆದ ಸಂದರ್ಭದಲ್ಲಿ ನಾವೆಲ್ಲ ಹೋರಾಟ ಮಾಡಿ ಮಲ್ಪೆ ಹಾರ್ಬರ್ ಒಳಗೆ ಒಂದು ಫೈರ್ ಸ್ಟೇಷನ್ ಅನ್ನು ನಿರ್ಮಾಣ ಮಾಡುವಂತ ಪ್ರಯತ್ನ ಆಗಿತ್ತು. ಅದ್ರ ಜೊತೆಗೆ 2 ಆ ಘಟಕಗಳನ್ನು ಫೈರ್ ಇಂಜಿನ್ ವೆಹಿಕಲ್ ಅನ್ನು ಒದಗಿಸಿತ್ತು. ಆದರೆ ಇವತ್ತೇನಾಗಿದೆ ಅಂತ ಹೇಳಿ 15 ವರ್ಷ ಹಿಂದಿನ ಆ ವೆಹಿಕಲ್ಗಳಾಗ್ಲಿಕ್ಕೆ ಹೋಗಿ ಇವತ್ತು ಸರಿಯಾದ ಸಮಯಕ್ಕೆ ಆ ಒಂದು ಘಟನೆ ಆದಾಗ ಅದನ್ನು ಬಳಕೆ ಮಾಡಲಿಕ್ಕೆ ಅದು ವಿಫಲವಾಗಿದೆ. ಅದರ ಜೊತೆಗೆ ಈಗಾಗಲೇ ಹೆಚ್ಚುವರಿಯಾಗಿ ಬ್ರಹ್ಮಾವರ ಮತ್ತೆ ಮಣಿಪಾಲದಲ್ಲಿ ಈಗಾಗಲೇ ಹೊಸ ಇದನ್ನು ಫೈರ್ ಸ್ಟೇಷನ್ ಅನ್ನು ಕೂಡ ಸ್ಥಾಪನೆ ಮಾಡುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈಗಾಗಲೇ ಮಣಿಪಾಲದ ಕಾಮಗಾರಿ ಪ್ರಾರಂಭ ಆಗಿದೆ. ಒಟ್ಟಾರೆ ನಮ್ಮ ಜನರ ಸುರಕ್ಷತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ನಮ್ಗೆ ಇನ್ನಷ್ಟು ಬೇಡಿಕೆಗಳನ್ನು ಈಗಾಗಲೇ ನಾವು ನಮ್ಮ ಪರಮೇಶ್ವರ್ ಅವರ ಗಮನಕ್ಕೆ ತಂದಿದ್ದೇವೆ.